ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನಿ ಔದುಂಬರ ಸದಾ ವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ ರಾಜಾರಾಮ್ ಮಹಾರಾಜರವರ ಭಕ್ತಿಪರ ಅಭಂಗವನ್ನು ನೋಡೋಣ. ಭಕ್ತಿ ಏನಪ್ಪ? ಭಕ್ತಿ, ಜ್ಞಾನ, ವೈರಾಗ್ಯ ಶಬ್ದ ಕೇಳ್ತೀವಿ, ಆದರೆ ಅದೆಲ್ಲವೂ ಒಂದು ಊರ್ಜಾ, ಎನರ್ಜಿ, ಇಮೋಷನ್. ಅದೆಲ್ಲ ಹೆಂಗಿರುತ್ತೆ? ಊರ್ಜಾ ರೂಪದಲ್ಲಿರುತ್ತೆ. ಅದೇನು ಕಾಣಿಸೋವಂಥ ವಸ್ತು ಅಲ್ಲ. ಅದು ಒಂದು ನಮ್ಮ ಮನಸ್ಸಿನ ಅವಸ್ಥೆ. ಅದಕ್ಕೆ ನಾವು ಭಕ್ತಿ ಅಂತೀವಿ. ನಾರದ ಭಕ್ತಿ ಸೂತ್ರದಲ್ಲಿ 114 ಎಷ್ಟು ಸೂತ್ರದಲ್ಲಿ 84 ಸೂತ್ರಗಳನ್ನು ಮುಖ್ಯವಾಗಿ ಬರೆದಿದ್ದಾರೆ. 84 ಸೂತ್ರದಲ್ಲಿ ಅದರಲ್ಲಿ ಎಷ್ಟು ಸೂತ್ರ, ನವವಿಧ ಭಕ್ತಿನೂ 84 ಸೂತ್ರದಲ್ಲಿ ಬರ್ತಾವೆ. ನವವಿಧ ಭಕ್ತಿ ಹೆಂಗೆ ಮಾಡಬೇಕು, ಭಗವಂತನ ಭಕ್ತಿ ನಾರದ ಭಕ್ತ ಸೂತ್ರದಿಂದಲೇ ನವವಿಧ ಭಕ್ತಿ ಬಂದಿದ್ದು. ಅದಕ್ಕೆ ಭಕ್ತಿ ಏನಪ್ಪ? ಅದು ಒಂದು ಅವಸ್ಥೆ, ಕಣ್ಣಿಗೆ ಕಾಣಿಸೋದಂಥದ್ದಲ್ಲ. ನಮ್ಮ ಕಣ್ಣಿಗೆ ಇವರು ಭಕ್ತಿ ಮಾಡ್ತಿದ್ದಾರೆ ಅಂತ ಹೆಂಗೆ ಗೊತ್ತಾಗಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ಎಲ್ಲರದ್ದು ಭಕ್ತಿಯಿಂದ ಅವಸ್ಥೆ ಬೇರೆ ಬೇರೆ ಇರುತ್ತೆ. ಎಲ್ಲರದ್ದು ಕ್ರಮೇಣ ಕೆಳಗಿಂದ ಮೇಲ್ ತನಕ ಪರಮೋಚ್ಚ ಅವಸ್ಥೆ ಹೋಗೋ ತನಕ ಇರುತ್ತಂದರೆ ಮೀರಾಬಾಯಿದು ಹೆಂಗಿತ್ತು, ತುಕಾರಾಮ್ ಮಹಾರಾಜರದ್ದು ಹೆಂಗಿತ್ತು, ರಾಮಕೃಷ್ಣ ಪರಮಹಂಸರದ್ದು ಹೆಂಗಿತ್ತು, ಗಳ ಅಮ್ಮ ಅಂದ್ಬಿಟ್ಟು ಗಳ ಅಳ್ತಿದ್ರು. ಅಂದರೆ ಆ ಅವಸ್ಥೆನ ನಾವು ವರ್ಣನೆ ಮಾಡಲಿಕ್ಕೆ ಬರೋದಿಲ್ಲ. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ಭಕ್ತಿ ಪ್ರೇಮ ವೀಣ काही देव भेटे कोणा पाही, नाही झाली देव भेटी व्यर्थ बोलणे दुसऱ्याची, अंगी भावा भक्ती प्रेम देव होतसे आपण, दास म्हणे चित्तशुद्धी ಚಿದಂಬರಾದೇ ಸದ್ಬುದ್ಧಿ. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ಸಾತು ಪರಮ ಪ್ರೇಮ ಸ್ವರೂಪ ಅಂತ ನಾರದ ಭಕ್ತಿ ಸೂತ್ರದಲ್ಲಿ ಒಂದು ಸೂತ್ರ ಇದೆ. ಸೂತ್ರ ಅಂದರೆ ಏನಪ್ಪ? ಎಲ್ಲ ಕೋಡೆಡ್ ಇದರಲ್ಲಿ ವರ್ಡ್ಸ್ ಬರೆದಿರ್ತಾರೆ. ಅದನ್ನು ಬಿಡಿಸ್ತಾ ಹೋಗಬೇಕು. ಹೇಗೆ ನಾವು ಈರುಳ್ಳಿ ಸಿಪ್ಪೆನ ಬಿಡಿಸ್ತಾ ಹೋಗ್ತೀವೋ ಹಾಗೆಯೇ ಸೂತ್ರಗಳನ್ನು ಋಷಿಮುನಿಗಳು ಏನು ಮಾಡ್ತಿದ್ರಪ್ಪ? ಗುರುಕುಲದಲ್ಲಿ ಶಿಷ್ಯರಿಗೆ ಯಾವುದು ಭಾಷ್ಯ ಹೇಳ್ಕೊಡ್ತಿರ್ಲಿಲ್ಲ, ಭಾಷ್ಯಾಂತರ ಮಾಡಿ ಒಂದು ಬೋಧನೆ ಮಾಡ್ತಿರಲಿಲ್ಲ. ಎಲ್ಲವೂ ಹೀಗೆ ಸೂತ್ರ ರೂಪದಲ್ಲಿ ಒಂದೊಂದು ಸೂತ್ರ ಆ ಬುರ್ಜಾಪತ್ರದ ಮೇಲೆ ಏನು ಬರೀತಿದ್ರು, ಸೂತ್ರಗಳನ್ನು ಬರೀತಿದ್ರು. ಅದೆಲ್ಲ ಕೋಡೆಡ್ ಲ್ಯಾಂಗ್ವೇಜಲ್ಲಿ ಇರ್ತಿತ್ತು. ಅದನ್ನು ಅವ್ರು ಕೂತ್ಕೊಂಡು ಶಿಷ್ಯರಿಗೆ ಕೊಟ್ಟಾಗ ಶಿಷ್ಯ ಅದ್ರ ಮೇಲೆ ಕಾಂಟಂಪ್ಲೇಟ್ ಮಾಡಬೇಕು. ಶಿಷ್ಯ ವಿಚಾರ ವಿಮರ್ಶಣೆ ಅದ್ರ ಮೇಲ್ಗಡೆ ಎಲ್ಲ ಒಂದು ಪಾಯಿಂಟೆಡ್ ಫೋಕಸ್ ಮಾಡಿ ಅವನ ವಿಚಾರ ಏನಿದೆ ವ್ಯಕ್ತಪಡಿಸಿದಾಗ ಗುರುಗಳು ಅದನ್ನು ನಿರಸನ ಮಾಡಿ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿ ಇದು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಹೇಳ್ತಿದ್ರು. ಅಲ್ಲಿ ಯಾವ ಥರವಾದ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಿರ್ಲಿಲ್ಲ. ಅವರು ಒಂದು ಶ್ಲೋಕ ಕೊಟ್ಟರೆ, ಒಂದು ಸ್ತೋತ್ರ ಕೊಟ್ಟರೆ ಅದರ ಮೇಲ್ಗಡೆ ಧ್ಯಾನ ಮಾಡೋಕ್ಕೆ ಹೇಳ್ತಿದ್ರು ಶಿಷ್ಯರಿಗೆ. ಅಂಥದ್ದು ಒಂದು ಅಂದರೆ ಆ ರೀತಿಯಲ್ಲಿ ಮಾಡ್ತಾ ಭಕ್ತಿ ಏನು, ಜ್ಞಾನ ಏನು, ವೈರಾಗ್ಯ ಏನು, ಇದೆಲ್ಲವೂ ಸೂತ್ರದ ಮುಖಾಂತರ ತಿಳ್ಕೊಳ್ತಾ ಶಿಷ್ಯ ಒಂದು ಉನ್ಮತ ಅವಸ್ಥೆಗೆ, ಸಿದ್ಧಾವಸ್ಥೆಗೆ, ಯೋಗಿ ಅವಸ್ಥೆಗೆ ಅವನು ಪ್ರಾಪ್ತಿಯಾಗ್ತಿದ್ದ. ಅದಕ್ಕೆ ಏನು ಹೇಳ್ತಾರೆ ನಾರದರು? ಇದು ಒಂದು ಪರಮೋಚ್ಚ ಅವಸ್ಥೆ. ಭಕ್ತಿ ಬಿಟ್ಟು ರಾಜಾರಾಮ್ ಮಹಾರಾಜರು ಹೇಳ್ತಾರೆ, ಭಕ್ತಿ ಬಿಟ್ಟು ಬೇರೆದೇನೂ ಇಲ್ಲ. ದೇವರು ಸಿಗೋದಿಲ್ಲ, ಪರಮಾತ್ಮ ಸಿಗೋದಿಲ್ಲ, ಚಿದಂಬರ ಸಿಗೋದಿಲ್ಲ. ಇದು ಸತ್ಯ ಇದೆ. ಇದು ಭಗವಂತನ ವಿಷಯಗಳಲ್ಲಿ ನಾವು ಬಹಳಷ್ಟು ಗ್ರಂಥವನ್ನು ಓದಿದ್ದೀವಿ, ಬಹಳಷ್ಟು ಅಭಂಗಗಳನ್ನು, ಗಾಥಾ ಎಲ್ಲವೂ ನಿತ್ಯವೂ ಓದ್ತಾ ಇರ್ತೀವಿ. ಆದರೆ ಕೇವಲ ಬಾಯಿಂದ ಶಾಬ್ದಿಕ ಪಾಂಡಿತ್ಯದಿಂದ ನಮಗೆ ಏನೂ ಸಿಗೋದಿಲ್ಲ. ಎಲ್ಲಿವರೆಗೂ ಅವನು ಸಿಗೋದೇ ಇಲ್ಲ, ಭೇಟಿ ಆಗೋದೇ ಇಲ್ಲ. ಎಲ್ಲಿವರೆಗೂ ಅವನ ಭೇಟಿ ಆಗಬೇಕು ಅಂದರೆ ಈ ಥರ ಎಲ್ಲ ಸಾಧನೆಗಳು ಅದೆಲ್ಲವೂ ಏನಪ್ಪ ಅಂತಾರೆ ಅವರು, ಈ ಸಾಧನೆಗಳಿಂದ ನಿಮಗೇನೂ ಸಿಗೋದಿಲ್ಲ. ಅಂದರೆ ನಾವೀಗ ಬರೀ ಬಾಯಲ್ಲಿ ಹೇಳಿದ್ರೆ ಅದನ್ನು ಆ ಸಾಧನೆ ಮುಖಾಂತರ ನಾವು ಬಾಯಲ್ಲಿ ಹೇಳ್ತಾ ಕೂತ್ಕೊಂಡ್ರೆ ಇಷ್ಟು ಗ್ರಂಥ ಓದಿದ್ದೀವಿ, ಭಕ್ತಿ ಹಿಂಗೆ ಅಂತ ಹೇಳ್ತೀವಿ. ಇದು ಜ್ಞಾನ, ಇದು ವೈರಾಗ್ಯ, ಇದು ಜೀವನ್ಮುಕ್ತ, ಇದು ವೈರಾಗ್ಯ ಸ್ಥಿತಿ, ಇದು ವಿದೇಹ ಸ್ಥಿತಿ, ಇದೆಲ್ಲ ಬಾಯಲ್ಲಿ ಹೇಳ್ತೀವಿ. ನಮ್ಮ ಅನುಭವ ಪಟಲಕ್ಕೆ ಬಂದಿಲ್ಲ. ಅನುಭವ ಪಟಲಕ್ಕೆ ಬಂದಾಗ ನಾವು ಆ ಭಗವಂತನ ಭೇಟಿಯಾಗೋಕ್ಕೆ ಸಾಧ್ಯತೆ ಆಗುತ್ತೆ. ಇಲ್ಲ ಅಲ್ಲಿ ತನಕ ಆಗೋದಿಲ್ಲ. ಅಲ್ಲಿ ತನಕ ಏನಾಗುತ್ತೆ? ಏನೂ ಆಗೋದಿಲ್ಲ. ಅದಕ್ಕೆ ಏಕಮೇವ ಸಾಧನೆ ಏನಪ್ಪ ಅವ್ರು ಹೇಳ್ತಾರೆ, ಅಲ್ಲಿ ತನಕ ಏಕಮೇವ ಸಾಧನ ಏನು? ತಳಮಳದಿಂದ ಅತ್ಯಂತ ತಳಮಳದಿಂದ ಅವನಿಗೆ ಕೂಗಿ ಹಾಕಬೇಕು. ಅಪ್ಪ, ಯಾವಾಗ ನೀ ದರ್ಶನ ಕೊಡ್ತೀಯೋ, ಯಾವಾಗ ನನಗೆ ಆ ಬೋಧನೆ ಮಾಡಿಸ್ತೀಯೋ, ಕೃಪಾ ದೃಷ್ಟಿ ಬೀರಿ ನನ್ನಲ್ಲಿ ಆ ಜ್ಞಾನ ಉಂಟು ಮಾಡ್ತೀಯೋ, ನೀನು ಎಲ್ಲಿದೆಯಾ ಅನ್ನೋದನ್ನು ನನಗೆ ತಿಳಿಸ್ಕೊಡ್ತೀಯೋ, ನಾನು ಯಾರು ಅಂತ ತಿಳಿಸ್ಕೊಡ್ತೀಯೋ, ಅವಾಗ ಏನಾಗತ್ತಪ್ಪ?
ನನಗೆ ಗೊತ್ತಾಗತ್ತೆ. ಅಲ್ಲಿ ತನಕ ಇವೆಲ್ಲವೂ ವ್ಯರ್ಥ. ವ್ಯರ್ಥ ಬೋಳನೆ ದುಸರ್ಯಾಚಿ. ದುಸರ್ಯಾಚಿ ಅಂದರೆ ಬೇರೆಯವ್ರ ಬಗ್ಗೆ ಮಾತಾಡೋದಲ್ಲ. ಈ ಎಲ್ಲ ಸದ್ಗ್ರಂಥದಲ್ಲಿ ಯಾರೋ ಬೇರೆ ಸದ್ಗ್ರಂಥ ಬರೆದಿದ್ದಾರೆ, ಯಾರೋ ಆಖ್ಯಾನ ಬರೆದಿದ್ದಾರೆ, ಯಾರೋ ಅದನ್ನು ಬರೆದಿದ್ದಾರೆ, ಅವ್ರದ್ದು ಹೇಳಿಬಿಟ್ಟು ನಮಗೇನು ಸಿಗತ್ತೆ? ಅದು ನಮ್ಮ ಅನುಭವಕ್ಕೆ ಬಂದಿಲ್ವಲ್ಲ. ಅದರ ಅನುಭವ ಪಡ್ಕೊಳ್ದಲೇ ಕೇವಲ ಬಾಹ್ಯವಾಗಿ ಶಬ್ದದ ಮುಖಾಂತರ ಹೇಳಿದ್ರೆ ಅನುಭವ ಇಲ್ಲಿ ಒಳಗಾಗಬೇಕು. ಒಳಗಾದಾಗ ನಿಮಗೇನು ಆನಂದ ಆಗುತ್ತೋ ಅದನ್ನು ನೀವು ವ್ಯಕ್ತಪಡಿಸಿದಾಗ ಹತ್ತಾರು ಜನಕ್ಕೆ, ಸಾವಿರಾರು ಜನಕ್ಕೆ ಆನಂದ ಆಗತ್ತೆ. ಆವಾಗ ಏನಾಗತ್ತಪ್ಪ, ಅವನ ವಸ್ತಿ ಎಲ್ಲಿದೆ? ಇಲ್ಲಿ ಭಕ್ತನ ಹೃದಯ ಮಂದಿರದಲ್ಲಿ ಅವನ ವಸ್ತಿ ಆಗತ್ತೆ. ಅವನ ವಸ್ತಿ ಇದ್ದೇ ಇದೆ, ಅದು ಪ್ರಕಟ ಆಗತ್ತೆ. ಕೇವಲ ಹೃದಯದಲ್ಲ, ಹೃದಯದಿಂದ ಪರಿಪೂರ್ಣ ಅಂಗೀಭಾವ ಭಕ್ತಿ ಪ್ರೇಮ ದೇವಹೂತಸೆ ಅಪಣ. ಅಂದರೆ ಏನು? ಹೃದಯದಲ್ಲಿ ಅವನು ನೆಲೆಸಿದಾಗ ಏನಾಗತ್ತೆ? ಹೃದಯದಿಂದ ಸಂಪೂರ್ಣ ಶರೀರದಲ್ಲಿ, ಮಸ್ತಕದಿಂದ ಪಾದದ ತನಕ, ಪಾದದಿಂದ ಮಸ್ತಕ ತನಕ ಸಂಪೂರ್ಣ ಶರೀರದಲ್ಲಿ ಆ ಚೈತನ್ಯದ ಸಂಚಾರ ಶುರುವಾಗತ್ತೆ, ಅಭಿವ್ಯಕ್ತ ಆಗತ್ತದು. ಏನಾಗತ್ತೆ? ನಮಗವಾಗ ಗೊತ್ತಾಗತ್ತೆ. ಅಂದರೆ ನಾನು ಭಗವಂತ ಬೇರೆಯಲ್ಲ, ವಿಭಕ್ತನಲ್ಲ, ನಾವು ಅವಿಭಕ್ತ. ಅಂದರೆ ನಮ್ಮನ್ನು ಬೇರೆ ಪಡಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಯಾವಾಗ ನಾನು ಶಬ್ದದ ಮುಖಾಂತರ ಹೇಳ್ತೀನೋ ಅದು ಭೇದ ಉಂಟಾಗತ್ತೆ. ಯಾವಾಗ ಅದನ್ನು ನಾನು ಅನುಭವಿಸ್ತೀನೋ ಅವಾಗ ಅಲ್ಲಿ ಯಾವ ಥರವಾದು ಅವನಲ್ಲಿ ನನ್ನಲ್ಲಿ ಭೇದವಿಲ್ಲ. ಅವಾಗ ಇದರ ಅರ್ಥ ಏನಪ್ಪ ಅಂತ ಭಕ್ತ ಏನು ಮಾಡ್ತಾನೆ? ಅವನ ದೇಹ ಜೀವನ, ದೇಹದಿಂದ ಇರೋದೆಲ್ಲ ಉಪಾಧಿಗಳು, ಕುಟುಂಬ ಜೀವನ, ಸಮಾಜ ಜೀವನ, ಇದರಲ್ಲಿ ಅವನು ರಮಿಸೋದಿಲ್ಲ, ರಮಮಾಣ ಆಗೋದಿಲ್ಲ. ಭಗವತ್ ಭಾವದಲ್ಲಿ ಸ್ಥಿರ ಆಗ್ತಾನವನು. ಆ ಒಮ್ಮೆ ಸ್ಥಿರ ಆದಾಗ, ಆ ಭಾವ ಸ್ಥಾಯಿ ಆದಾಗ ಅವನಿಗೆ ಇಲ್ಲಿ ಅಲ್ಲಿ ಹೋಗಬೇಕು, ಏನಾದ್ರು ಮಾಡಬೇಕು, ಏನಾದ್ರು ಪಡ್ಕೋಬೇಕು ಅನ್ನೋದು ಯಾವ ಥರ ಗೊಂದಲನೇ ಇರೋದಿಲ್ಲ. ಯಾಕೆಂದರೆ ಭಗವದ್ ಭಾವದಲ್ಲಿ ಅವನು ಸ್ಥಿರ ಆಗೋಗಿರ್ತಾನೆ, ಅದರಲ್ಲೇ ರಮಮಾಣ ಆಗೋಗಿರ್ತಾನೆ. ಅಲ್ಲೇ ನಿಜವಾದ ಸಮಾಧಾನ ಸಿಗತ್ತೆ. ಅವನು ಈ ಹೋಗಾಟ ಬರುವಾಟದಲ್ಲಿ ಇರೋದಿಲ್ಲ. ಅಂದರೆ ಹೋಗಬೇಕು, ಮಾಡಬೇಕು, ಏನಾದ್ರು ಪಡ್ಕೋಬೇಕು, ಇಲ್ಲಿ ಹೋಗಬೇಕು, ಅಲ್ಲಿ ಹೋಗಬೇಕು, ಅಲ್ಲಿ ಭಕ್ತಿ ಬಗ್ಗೆ ಹೇಳಬೇಕು, ಇಲ್ಲಿ ಹೇಳಬೇಕು ಅಂಥದ್ದು ಎಂಥದೂ ಇರೋದಿಲ್ಲ. ಅವನಿಗೆ ಸಮಾಧಾನ ಆಗತ್ತೆ. ಇತರ ಯಾವ ವಿಷಯನೂ ಅವನಿಗೆ ಯಾವ ಬೇರೆ ವಿಷಯನೂ ರುಚಿ ಪಡೋದಿಲ್ಲ, ರುಚಿನೇ ಬರೋದಿಲ್ಲ. ಎಲ್ಲ ಪಂಚಪಕ್ವಾನ್ನ ಮಾಡಿದ್ರೂ ಸಹ ಆ ಭಕ್ತನಿಗೆ ಹೆಂಗಿದೆಯಪ್ಪ, ಅವನು ಕೇವಲ ಭಕ್ತಿ ಎಂಬುವ ಒಂದು ಏನಪ್ಪ ಸಾದಾ ಆಹಾರವನ್ನು ತಗೊಂಡು ತಾನು ಸಮಾಧಾನ ಸ್ಥಿತಿದಲ್ಲಿರ್ತಾನೆ, ಸಮಾಧಿ ಸ್ಥಿತಿದಲ್ಲಿರ್ತಾನೆ. ಯಾಕೆ? ಬೇರೆ ಯಾವುದೂ ರುಚಿನೇ ಬರೋದಿಲ್ಲ. ಯಾರು ಮಾತು ಕೇಳಿದ್ರೂ ರುಚಿ ಬರಲ್ಲ, ಎಲ್ಲಿ ಹೋದರೆ ನೋಡಿದ್ರೆ ಏನೂ ರುಚಿ ಬರೋದಿಲ್ಲ, ಇದು ಬೇಕು ಅನ್ಸೋದಿಲ್ಲ, ಅದು ಬೇಕು ಅನ್ಸೋದಿಲ್ಲ, ಎಂಥದೂ ಅನ್ಸೋದಿಲ್ಲ. ಅಂದರೆ ಏನು ಮಾಡಬೇಕು? ಈ ಭಕ್ತಿಯ ಒಂದು ಫಸಲ ಬರಬೇಕು ಅಂದರೆ ಏನಾಗಬೇಕು? ಫಸ್ಟು ಇಂಥ ಒಂದು ಭಕ್ತಿಯ ಫಸಲ ಬರಬೇಕು ಅಂದರೆ ನಾವು ಹಾಕಿದ ಒಂದು ಬೀಜದಿಂದ ಕೋಟ್ಯಾನುಕೋಟಿ ಬೆಳೆ ಬರಬೇಕು ಅಂದರೆ ಮೊದಲು ಚಿತ್ತ ಶುದ್ಧಿ ಆಗಬೇಕು. ಚಿತ್ತ ಎಂಬುವ ಹೊಲವನ್ನು ನಾವು ಏನು ಮಾಡಬೇಕು? ಫಸ್ಟು ಎಲ್ಲ ಹದ ಮಾಡಬೇಕು, ಸರಿ ಮಾಡಬೇಕು. ಹೆಂಗೆ ಸರಿ ಮಾಡಬೇಕು? ಅದನ್ನು ನಾಮಸ್ಮರಣೆಯಿಂದ ಹದ ಮಾಡಬೇಕು. ಅದರಲ್ಲಿರುವ ಕಲ್ಲು ಮಣ್ಣು ಏನೇನು ರೈತಾಪಿ ಎಲ್ಲ ಹದ ಮಾಡ್ತಾನೋ, ತೆಗೆದು ಎಲ್ಲ ಮಳೆ ಬರೋಕ್ಕಿಂತ ಮುಂಚೆ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ತಾನೋ, ಹಂಗೆ ನಮ್ಮ ಮನಸ್ಸಿನಲ್ಲಿರೋ ಎಲ್ಲ ಅವಗುಣಗಳು, ದೋಷಗಳು, ವಿಕಾರಗಳು ಎಲ್ಲವೂ ಅದನ್ನು ತೆಗೆದಂದರೆ ಎಲ್ಲಿ ಹಾಕ್ತೀರಾ? ತೆಗೆದಂದರೆ ಅದನ್ನು ಅವನ ಕಡೆಗೆ ಡೈರೆಕ್ಟ್ ಮಾಡೋದು. ಅದೆಲ್ಲ ವಿಕಾರ ನನ್ನಲ್ಲಿದೆ, ಆದರೆ ಇವೆಲ್ಲವೂ ನೀನು ತಗೊಳಪ್ಪ ಅಂತ ನಿನ್ನ ಕಡೆಗೆಲ್ಲ ಡೈರೆಕ್ಟ್ ಮಾಡಿದಾಗ ಏನಾಗುತ್ತೆ? ಚಿತ್ತ ಶುದ್ಧಿ ಆಗತ್ತೆ. ಅದ್ರ ಮೇಲ್ಗಡೆ ಏನು ಮಾಡಬೇಕು? ಅವನು ನಾಮಸ್ಮರಣೆ ಬೀಜವನ್ನು ಹಾಕಿ, ಚಿತ್ತಶುದ್ಧಿಯಲ್ಲಿ ಭಕ್ತಿಯ ಬೀಜವನ್ನು ಹಾಕಿ ಅಲ್ಲಿ ಏನು ಮಾಡಬೇಕು? ಅವನು ನಾಮಸ್ಮರಣೆ ಜಲಸಿಂಚನೆ ಮಾಡಬೇಕು. ಜಲಸಿಂಚನೆ ಮಾಡ್ತಾ 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 ಭಗವಂತನ ಕೃಪಾದೃಷ್ಟಿಯ ಮಳೆ ಬೀಳಬೇಕು. ಆವಾಗ ಬೀಳ್ತಾ ಬೀಳ್ತಾ ಚಿತ್ತ ಶುದ್ಧಿ ಆಗ್ತಾ ಅಂದರೆ ಹೊಲ ಏನಾಗುತ್ತೆ? ಉಪಜಾವು ಆಗುತ್ತೆ, ಫರ್ಟೈಲ್ ಆಗುತ್ತೆ. ಆಗಿ ಅದರಲ್ಲಿ ಒಳ್ಳೆ ಭಕ್ತಿಯ ಬೆಳೆ ಹೆಂಗೆ ಬರುತ್ತಪ್ಪ ಅಂದರೆ ಆ ಭಕ್ತನಿಗೆ ಸದಾ ಕಾಲ ಪ್ರಾಪ್ತಿ ಬಿಟ್ಟು ಅಥವಾ ಭಗವದ್ ಭಾವದಲ್ಲಿ ಬಿಟ್ಟು ಇನ್ನೆಲ್ಲೋ ಅವನು ರಮಿಸೋದೇ ಇಲ್ಲ. ಆವಾಗ ಅವನು ಅದಕ್ಕೆ ಇನ್ನೊಂದು ಜೋಡಣೆ ಏನು ಬೇಕಪ್ಪ? ಬುದ್ಧಿಯ ನಿರ್ಣಯ ಬೇಕು, ಭಾಳ ಅವಶ್ಯಕತೆ. ಅಂದರೆ ಈ ವಿವೇಕ ನಮಗೇನು ಕೊಟ್ಟಿದ್ದಾನೋ ಭಗವಂತ, ಏನು ಮಾಡಬೇಕು, ಏನು ಮಾಡಬಾರ್ದು, ಎಲ್ಲಿ ಹೋಗಬೇಕು, ಹೋಗಬಾರ್ದು, ಇವೆಲ್ಲವೂ ವಿವೇಕದಿಂದ ನಿರ್ಣಯ ಮಾಡಿ ನಾವು ಚಿತ್ತಶುದ್ಧಿನಲ್ಲಿ ಅದು ಒಂದು ನಮಗೆ ಹೆಲ್ಪ್ ಆಗುತ್ತೆ. ಆವಾಗ ಚಿದಂಬರ ಗುರುದೇವ ನನಗೆ ನೀನು ದರ್ಶನವನ್ನು ನೀಡುತ್ತೀಯಾ,
ನೀಡ್ತೀಯ ನೀನು ಅವಾಗ ಬಂದು ನೆಲೆಸ್ತೀಯಾ ಅಂತ ರಾಜಾರಾಮ್ ಮಹಾರಾಜರು ಇದೇ ನನಗೆ ಕೊಡಬೇಕು, ನೀನು ಈ ಭಕ್ತಿಯ ಫಸಲನ್ನು ಕೊಡಬೇಕು, ನನಗೆ ವೃದ್ಧಿ ಆಗಬೇಕು ಆ ಫಸಲ. ಇಷ್ಟು ಫಸಲ ಅಂದರೆ ಒಂದು ಬೀಜ ನಾನು ಹಾಕಿದ್ದು ಆಯಿತು, ಒಂದು 100 ಬೀಜ ರೈತಾಪಿ ಹಾಕಿರ್ತಾನೆ, ಆದ್ದರಿಂದ ಸಾವಿರಾರು ಬೆಳೆ ಪೂರ್ಣ ಹಚ್ಚ ಹಸುರಾಗಿ ಅವನ ಫೀಲ್ಡ್ ಕಾಣಿಸ್ತಾ ಇರುತ್ತೆ, ಅವನ ಹೊಲ ಕಾಣಿಸ್ತಾ ಇರುತ್ತೆ. ಅಂಥ ರೀತಿಯಲ್ಲಿ ಈ ಚಿತ್ತ ಶುದ್ಧ ಆಗಿ ಈ ಚಿತ್ತ ಎಂಬುವ ಹೊಲದಲ್ಲಿ ಯಾವಾಗ ನಾಮಸ್ಮರಣೆ ಜಲ ಬೀಳ್ತಾ 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 ಭಕ್ತಿಯ ಫಸಲು ಆಚೆ ಬರುತ್ತೋ, ಹೆಂಗೆ ಬರುತ್ತಪ್ಪ, ಭಕ್ತಿ ಉಕ್ಕಿ ಹರಿ ಬರುತ್ತೆ. ಅವಾಗ ಫಸಲು ಹೆಂಗೆ ಹಚ್ಚ ಹಸಿರು ಹೊರಗಡೆ ಕಾಣಿಸುತ್ತೋ ಇಲ್ಲಿ ಒಳಗೆ ಭಕ್ತಿ ಉಕ್ಕಿ ಹರಿದು ಬರುತ್ತೆ. ಉಕ್ಕಿ ಹರಿದು ಬಂದಾಗ ಏನಾಗುತ್ತೆ, ಅದು ಎಲ್ಲರಿಗೂ ಅವರು ಹಂಚ್ತಾರೆ. ಸಂತರು ಏನು ಮಾಡ್ತಾರೆ, ತಮ್ಮ ಹತ್ರ ಭಕ್ತಿ ಇಟ್ಕೊಂಡು ಒಳಗೆ ಕೂತ್ಕೊಳ್ಳೋದಿಲ್ಲ, ಅವರು ಅದನ್ನು ಎಲ್ಲರಿಗೂ ಹಂಚ್ತಾರೆ. ಎಲ್ಲರಿಗೂ ಹಂಚಿದಾಗ ಏನಾಗುತ್ತೆ, ಏನು ಅವರಿಗೆ ಸಿಕ್ಕಿದೆಯೋ ಭಗವತ್ ಪ್ರಾಪ್ತಿ ಏನಾಗಿದೆಯೋ, ಆನಂದ ಏನಾಗಿದೆಯೋ, ಸಚ್ಚಿತ್ ಆನಂದ ಸ್ವರೂಪ ಭಗವಂತನೇ ಅವರಾಗಿದ್ದಾಗ ಅದನ್ನೇ ಅವರು ಎಲ್ಲರಿಗೂ ಆನಂದ ಹಂಚಿದಾಗ ಎಲ್ಲರ ಜೀವನದಲ್ಲೂ, ಸಾಮಾನ್ಯ ಜನರ ಜೀವನದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಹೊಂದು ಅವರೆಲ್ಲರೂ ಆ ಭಗವಂತನ ಪ್ರಾಪ್ತಿ ದಾರಿಗೆ ಅವರು ಪ್ರಯಾಣವನ್ನು ಶುರು ಮಾಡ್ತಾರೆ. ಅದಕ್ಕೆ ಭಕ್ತಿ ಪ್ರೇಮ ವೀಣಕಾಹಿ ದೇವ ಭೇಟೆ ಕೋಣಾಪಾಹಿ. ಭಕ್ತಿ ಇಲ್ಲದೆ ಭಗವಂತನ ಭೇಟಿ ಆಗೋದಿಲ್ಲ. ಅದಕ್ಕೆ ಕೇವಲ ಜ್ಞಾನ ಇದ್ದರೆ ಉಪಯೋಗ ಇಲ್ಲ. ಅದಕ್ಕೆ ಮೊಟ್ಟ ಮೊದಲಾಗಿ ಭಕ್ತಿ ಇದಾಗಬೇಕು, ವೃದ್ಧಿ ಆಗಬೇಕು, ಭಕ್ತಿ ನೆಲೆಸಬೇಕಲ್ಲಿ. ಆವಾಗ ಆ ಭಕ್ತಿಯ ಅವಸ್ಥೆಯಲ್ಲಿ ಜ್ಞಾನ ವೈರಾಗ್ಯ ಹೊಂದಿ ನಾವು ಸದಾ ಕಾಲ ಅವನ ಜೊತೆ ಇರ್ತೀವಿ. ಅದಕ್ಕೆ ರಾಜಾರಾಮ್ ಮಹಾರಾಜರ ಚರಣಕ್ಕೆ, ಸ್ವಾಮಿ ಚರಣಕ್ಕೆ ಅಭಂಗವನ್ನು ಅರ್ಪಿಸುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.